ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಅದು ನೇಮಿಚಂದ್ರ ಅವರು ಬರೆದಿರ್ತಕ್ಕಂಥ ಸ್ನೇಹಕ್ಕೆ ಯಾವ ಸರಹದ್ದು ಅಂತಕ್ಕಂಥ ಪ್ರಬಂಧವನ್ನ ಆಧರಿಸಿದ್ದು. ಈ ಪ್ರಬಂಧ ಬಹಳ ಭಿನ್ನವಾಗಿದೆ. ಯಾಕಂತ ಹೇಳಿದ್ರೆ, ಈ ಹ್ಯೂಮನ್ ಬೀಯಿಂಗ್ ಅಂತ ನಾವೇನ್ ಕರಿತಾ ಇದೀವೋ, ಈ ಹ್ಯೂಮನ್ ಬೀಯಿಂಗ್ ನಲ್ಲಿ ಬಹುತೇಕರು ತಮ್ಮದೇ ಆದಂತ ಒಂದು ನಡವಳಿಯನ್ನ ತೋರಿಸ್ತಾ ಬರ್ತಾರೆ. ಜೊತೆಗೆ ತನ್ನ ಧರ್ಮ, ತನ್ನ ಜಾತಿ, ತನ್ನ ಶ್ರೀಮಂತಿಕೆ, ತನ್ನ ವರ್ಗಗಳು, ಈ ಎಲ್ಲವನ್ನ ಇಟ್ಕೊಂಡು ಬದುಕ್ತಾ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಇಡೀ ಪ್ರಪಂಚದಾದ್ಯಂತ ನಾವು ಓಡಾಟಗಳನ್ನ ಮಾಡಿದಾಗ ನಮಗ್ ಗೊತ್ತಾಗೋದು ಒಂದೇ ಸತ್ಯ: ಮಾನವೀಯತೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ, ಇಡೀ ಪ್ರಪಂಚದಲ್ಲೂ ಇದೆ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಅದಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಮನುಷ್ಯನಾಗೇ ಇರ್ತಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈ ತರದ ಒಂದು ಪ್ರಬಂಧವನ್ನ ನಾವು ನೋಡಿದಾಗ, ನಮ್ಮ ಎಲ್ಲೆಯನ್ನ ಬಿಟ್ಟು ನಾವು ಹೋದಾಗ ಮನುಷ್ಯ ಹೇಗೆ ನಡ್ಕೋತಾನೆ, ಜೊತೆಗೆ ಈ ಪ್ರೀತಿ, ಅನುಕಂಪ, ಮಮತೆ, ಈ ಎಲ್ಲ ಬಂಧಗಳು ಮನುಷ್ಯನನ್ನ ಹೇಗೆ ಒಂದು ಮಾಡ್ತವೆ, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಭಾವನೆಗಳು ಹೇಗೆ ದೂರ ಮಾಡ್ತವೆ, ನಮ್ಮ ಮಾತುಗಳು ಹೇಗೆ ನಮ್ಮನ್ನೇ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕ್ತವೆ, ಈ ಎಲ್ಲ ವಿಚಾರಗಳನ್ನ ಇದ್ರೊಳಗಡೆ ಹಂಚ್ಕೊಳಕ್ ಹೋಗ್ತಾರೆ. ಬಹುಮುಖ್ಯವಾಗಿ ಮನುಷ್ಯತ್ವ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರಬೇಕು ಅಂತಕ್ಕಂಥದ್ದನ್ನ ಸಾರೋದಕ್ಕೆ ಈ ಒಂದು ಪ್ರಬಂಧ ಮುಂದಾಗ್ತಾ ಇದೆ. ಬನ್ನಿ ನೋಡೋಣ. ಈ ಪ್ರಬಂಧಕ್ಕೆ ಹೋಗುವ ಮುನ್ನ ನೇಮಿಚಂದ್ರ ಅವರ ಸಣ್ಣ ಪರಿಚಯವನ್ನ ಮಾಡ್ಕೊಬಿಡೋಣ. ನೇಮಿಚಂದ್ರ ಅವರು ಕಥೆಗಾರ್ತಿಯಾಗಿ, ಅಂಕಣಗಾರ್ತಿಯಾಗಿ, ಒಬ್ಬ ತಂತ್ರಜ್ಞ ಆಗಿ ಗುರುತಿಸಿಕೊಂಡಂತವರು. ಇವರು ಚಿತ್ರದುರ್ಗದಲ್ಲಿ 1959ರಲ್ಲಿ ಜನಿಸ್ತಾರೆ. ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಇವರು ಕನ್ನಡ ಸಾಹಿತ್ಯ ಕೃಷಿಯನ್ನ ಮಾಡ್ತಾನೆ ಬಂದು ಹಲವಾರು ಕೃತಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಅವುಗಳನ್ನ ನೋಡೋದಾದ್ರೆ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ, ನೇಮಿಚಂದ್ರರ ಕಥೆಗಳು, ಹೀಗೆ ಒಂದಷ್ಟು ಕಥಾ ಸಂಕಲನಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಸಂವೇದನಾ ಸೂಕ್ಷ್ಮತೆ, ಸಂಯಮ, ನೋವಿಗದ್ದಿದ ಕುಂಚ, ಬೆಳಕಿಗೊಂದು ಕಿರಣ ಮೇರಿ ಕ್ಯೂರಿ, ಹೀಗೆ ಹಲವಾರು ಕೃತಿಗಳನ್ನ ಕೊಡ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಬದುಕು ಬದಲಿಸಬಹುದು, ಹೀಗೆ ಹಲವಾರು ಕೃತಿಗಳನ್ನ ಬರೆದು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ದಕ್ಕಿವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ತಾನೆ ನಾವು ಈ ಒಂದು ಪ್ರಬಂಧಕ್ಕೆ ಹೋಗೋಣ ಬನ್ನಿ ಅಂತಕ್ಕಂಥದ್ದು. ಈ ಪ್ರಬಂಧದಲ್ಲಿ ಮುಖ್ಯವಾಗಿ ನಾವು ಒಂದು 4 ಘಟನೆಯನ್ನ ನೆನ್ಸ್ಕೋಬೇಕಾಗತ್ತೆ. ಒಂದು, ಲೇಖಕಿ ಒಂದು ಕವಿತೆಯನ್ನ ಓದುವ ಸಂದರ್ಭದಲ್ಲಿ ನೆನೆಸಿಕೊಂಡಂಥ ಘಟನೆ, ಮತ್ತೆ ಲೇಖಕಿಯೇ ಅನುಭವಿಸ್ತಕ್ಕಂಥ 3 ಘಟನೆಗಳು. ಒಟ್ಟು 4 ಘಟನೆಗಳನ್ನ ಇಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಈ 4 ಘಟನೆಗಳನ್ನ ನಾನು ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀನಿ, ನೀವು ಪಿಕ್ಚರೈಸ್ ಮಾಡ್ತಾ ಹೋಗಿ ಅಂತಕ್ಕಂಥದ್ದು. ಬನ್ನಿ ಹಾಗಾದ್ರೆ ಈ ಪ್ರಬಂಧಕ್ಕೆ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಕ್ಷಣ ಬಂದು ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ. ಬನ್ನಿ ಪ್ರಬಂಧಕ್ಕೆ ಹೋಗೋಣ. ನೇಮಿಚಂದ್ರ ಅವರು ಹೀಗೆ ಆರಂಭ ಮಾಡ್ತಾರೆ. ಮೊನ್ನೆ ಅಂಚೆಯಲ್ಲಿ ಒಂದು ಪುಸ್ತಕ ಬಂದಿತ್ತು, ಬಾಂಬ್ ವಿರೋಧಿ ಪಾಕಿಸ್ತಾನಿ ಕವಿತೆಗಳು, ಸರಜು ಕಾಟ್ಕರ್ ಅನುವಾದಿಸಿದ ಪುಸ್ತಕ. ತೆರೆದೊಡನೆ ಕವಿತೆಗ್ಯಾವ ಸರಹದ್ದು ಎಂಬ ವಾಕ್ಯವಿದ್ದಿತು ಎಂಬುದಾಗಿ ಆರಂಭ ಮಾಡ್ತಾರೆ. ಅಂದ್ರೆ ನೇಮಿಚಂದ್ರ ಅವರಿಗೆ ಒಂದು ಪುಸ್ತಕ ಬಂತಂತೆ, ಅದು ಪೋಸ್ಟ್ ಅಲ್ಲಿ. ಆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಪುಸ್ತಕದ ಹೆಸರು ಬಾಂಬ್ ವಿರೋಧಿ ಪಾಕಿಸ್ತಾನಿ ಕವಿತೆಗಳು ಅಂತಂತೆ. ಅದು ಸರಜು ಕಾಟ್ಕರ್ ಅವರು ಅನುವಾದಿಸಿದ ಒಂದು ಕವಿತೆಗಳ ಪುಸ್ತಕ.
ಆ ಪುಸ್ತಕದಲ್ಲಿ ಕವಿತೆಗಳಿಗೆ ಮುನ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಂತೆ. ಅದೊಂದು ಘಟನೆಯನ್ನ ಹೇಳಿಕೊಳ್ಳುವ ವಿಚಾರ ಅದು. ಹಾಗಾದ್ರೆ ಸರಜು ಕಾಟ್ಕರ್ ಅವರು ಯಾವ ವಿಚಾರವನ್ನ ಹೇಳ್ಕೊಂಡಿದ್ರು ಅನ್ನೋದನ್ನ ಈ ಒಂದು ಘಟನೆಯಲ್ಲಿ ಮೊದಲನೇದಾಗಿ ನೆನಪು ಮಾಡ್ತಾರೆ. ನಿಮಗೆ ಗೊತ್ತಾಗ್ತಾ ಇರ್ಲಿ, ಇದು ಸರಜು ಕಾಟ್ಕರ್ ಅವರ ಪುಸ್ತಕದ ಒಂದು ಘಟನೆ. ಆ ನಂತರದಲ್ಲಿ ನೇಮಿಚಂದ್ರ ಅವರ ಅನುಭವದ ಘಟನೆನ ಹೇಳ್ಕೊತಾರೆ. ಹಾಗಾದ್ರೆ ಸರಜು ಕಾಟ್ಕರ್ ಅವರು ಆ ಪುಸ್ತಕದಲ್ಲಿ ಏನ್ ಬರ್ದಿದ್ರು ಅದನ್ನ ಹೇಳ್ತಾ ಹೋಗ್ತಾರೆ ನೋಡಿ. ಸರಜು ಕಾಟ್ಕರ್ ಅವರು ಹೀಗೆ ಬರ್ಕೊಂಡಿದ್ರಂತೆ, ಮ್ಯಾಂಚೆಸ್ಟರ್ ನಲ್ಲಿ, ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಬರ್ತಕ್ಕಂತ ಮ್ಯಾಂಚೆಸ್ಟರ್ ಇದೆಯಲ್ಲ, ಮ್ಯಾಂಚೆಸ್ಟರ್ ನಲ್ಲಿ ತಮ್ಮ ಮನೆಗೊಂದು ಫೋನ್ ಮಾಡಲು ಹುಚ್ಚರಂತೆ ಅಲೆದ ಘಟನೆಯದು ಅಂತ. ಯಾರೋ ಒಬ್ರು ಒಂದು ಫೋನ್ ಮಾಡ್ಬೇಕಾಗಿತ್ತಂತೆ, ಮ್ಯಾಂಚೆಸ್ಟರ್ ನಲ್ಲಿ ಅವರ ನೇಟಿವ್ ಪ್ಲೇಸ್ಗೆ ಮಾಡ್ಬೇಕಾಗಿತ್ತಂತೆ. ನೇಟಿವ್ ಪ್ಲೇಸ್ ಯಾವುದು ಅನ್ನುವಂತ ಸಂದರ್ಭದಲ್ಲಿ ಅದನ್ನು ಕರ್ನಾಟಕವಾಗಿ ಕಟ್ಟಿಕೊಡ್ತಾರೆ. ಹಾಗಾದ್ರೆ ಆ ಫೋನ್ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಬೆಂಗಳೂರು ಬಿಟ್ಟು 4 ದಿನಗಳಾಗಿತ್ತು, ಒಂದು ಫೋನ್ ಮಾಡ್ಲಿಕ್ಕೆ ಅಲ್ದು 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 ಸುಸ್ತಾಗ್ಬಿಟ್ಟು, ಅಲ್ಲಿ ಮ್ಯಾಂಚೆಸ್ಟರ್ ನಲ್ಲಿ ಫೋನ್ ಮಾಡ್ಬೇಕು ಅಂದ್ರೆ ಫೋನ್ ಕಾರ್ಡ್ ಇರ್ಬೇಕು. ಆ ಫೋನ್ ಕಾರ್ಡ್ ಇಲ್ಲದೆ ಹೋದ್ರೆ ಫೋನ್ ಮಾಡಕ್ ಆಗೋದಿಲ್ಲ. ಫೋನ್ ಕಾರ್ಡ್ ಇವ್ರ ಹತ್ರ ಇರ್ಲಿಲ್ಲ. ಆ ದಿಸೆಯಿಂದಾಗಿ ಓಡಾಡ್ತಾ 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 ನೋಡಿದ್ರು, ಕಾರ್ಡು ಸಿಕ್ಲಿಲ್ಲ. ಫೋನ್ ಮಾಡ್ಬೇಕು, 4 ದಿನ ಆಗ್ಬಿಟ್ಟಿದೆ. ಈ ಭಾರತಕ್ಕೆ ಕನೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆ ಕಾರ್ಡ್ ಇರ್ಲಿಲ್ಲ, ಏನ್ ಮಾಡೋದು? ಹೀಗೆ ನೋಡುವಾಗ ಅಲ್ಲೊಂದು ಅಂಗಡಿ ಕಾಣಿಸ್ತು. ಅಂಗಡಿ ಒಳಗೆ ನುಗ್ದು ಅಲ್ಲಿ ಹೋಗಿ ಕೇಳ್ಕೊಂಡು, ಅದೇನಂತ ಹೇಳಿದ್ರೆ, ನಾವು ಭಾರತಕ್ಕೆ ಫೋನ್ ಮಾಡ್ಬೇಕು, ಭಾರತದಲ್ಲಿ ಕರ್ನಾಟಕಕ್ಕೆ ಫೋನ್ ಮಾಡ್ಬೇಕು, ಆ ದಿಸೆಯಿಂದಾಗಿ ನಮ್ಮ ಹತ್ರ ಕಾರ್ಡ್ ಇಲ್ಲ, ಆದ್ರೆ ಹಣ ಕೊಡ್ತೇವೆ, ನೀವು ಈ ಫೋನ್ ಕರೆಯನ್ನ ಕನೆಕ್ಟ್ ಮಾಡ್ಕೊಡ್ತೀರಾ ಎಂಬುದಾಗಿ ಕೇಳ್ಕೊಂಡ್ರಂತೆ. ಯಾವಾಗ ಇಲ್ಲಿಗೆ ಫೋನ್ ಮಾಡ್ಬೇಕು ಅಂತ ಅವರು ಕೇಳ್ಕೊಂಡ್ರೋ, ಈ ಸಂಭಾಷಣೆಯನ್ನ ನೋಡಿದಂತ ಸಂದರ್ಭದಲ್ಲಿ ಈ ಫೋನ್ ಮಾಡ್ಬೇಕು ಅಂತ ಕೇಳ್ಕೊಂಡವರು ತುಂಬಾ ದುಃಖದಿಂದ ಕೇಳ್ಕೊಂಡ್ರಂತೆ. ಆತ ಇವರ ಈ ಒಂದು ದುಗುಡವನ್ನ ನೋಡಿ ಕನೆಕ್ಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ತಾನು ಆ ಕಾರ್ಡ್ ಇಲ್ಲದೆ ಇದ್ರು ಕೂಡ ಸ್ವಂತ ಕಾರ್ಡಿನಲ್ಲಿ ಈ ಭಾರತಕ್ಕೆ, ಅಂದ್ರೆ ಕರ್ನಾಟಕದ ಬೆಳಗಾವಿಗೆ ಕನೆಕ್ಟ್ ಮಾಡ್ಕೊಟ್ನಂತೆ. ಕನೆಕ್ಟ್ ಮಾಡ್ಕೊಟ್ಟ, ಮಾತುಕತೆ ಆಯ್ತು, ಸ್ವಲ್ಪ ಮಾತಾಡ್ದವ್ರಿಗೆ ಸಮಾಧಾನ ಆಯ್ತು. ಆ ನಂತರದಲ್ಲಿ ಎಷ್ಟಪ್ಪ ಹಣ ಎಂಬುದಾಗಿ ಕೇಳಿದ್ರಂತೆ. ಆ ಕೇಳಿದಂತ ಸಂದರ್ಭದಲ್ಲಿ ಆತ ಹೇಳದ್ನಂತೆ, ನೋಡಿ, ನಾನು ಪಾಕಿಸ್ತಾನದವನು, 25 ವರ್ಷಗಳ ಹಿಂದೆ ಇಲ್ಲಿ ಬಂದು ವ್ಯಾಪಾರವನ್ನ, ಅಂದ್ರೆ ಮ್ಯಾಂಚೆಸ್ಟರ್ ನಲ್ಲಿ ವ್ಯಾಪಾರವನ್ನ ಶುರು ಮಾಡಿದೆ. ನೀವು ನಮ್ಮ ಭಾಯಿಗಳು, ನಿಮ್ಮಿಂದ ಹಣವನ್ನ ನಾನು ಹೇಗ್ ಪಡೆಯಲಿ ಎಂಬುದಾಗಿ ಹೇಳದ್ನಂತೆ. ಈ ಮಾತನ್ನ ಕೇಳಿಸ್ಕೊಂಡಂತ ಅವರು ಎಲ್ಲೋ ಒಂದ್ ಕಡೆ, ಅಬ್ಬಾ ಏನಿದು, ಮ್ಯಾಂಚೆಸ್ಟರ್ ನಲ್ಲಿ ಪಾಕಿಸ್ತಾನಿಯೊಬ್ಬ, ನೀವು ನಮ್ಮ ಭಾಯಿಗಳು, ಹಣ ಹೇಗ್ ತಗೊಳ್ಳಿ, ಬೇಡ ಹೋಗಿ ಅಂತ ಹೇಳ್ತಾನಲ್ಲ, ಎಂಥ ಬಾಂಧವ್ಯ ಇದು, ಎಂಥ ಅವಿನಾಭಾವ ಸಂಬಂಧ ರಾಷ್ಟ್ರಗಳ ನಡುವೆ ಎಂಬುದಾಗಿ ಖುಷಿ ಪಟ್ರಂತೆ. ಅದು ಹೇಳ್ತಾರೆ, ಆ ಖುಷಿ ಹಣ ಉಳಿಸಿದ್ದಲ್ಲ. ಯಾವುದಂತ ಹೇಳಿದ್ರೆ, 2 ಮನಸ್ಸುಗಳ ನಡುವೆ ನಡೆದಂತ ಸಂಭಾಷಣೆಯ ಖುಷಿಯಾಗಿತ್ತದು. ಫೋನ್ ನಲ್ಲಿ ಮಾತಾಡ್ದಾಗ್ಲೂ ಕೂಡ ಅಷ್ಟು ಖುಷಿಯಾಗಿರ್ಲಿಲ್ಲ, ಅಷ್ಟು ಖುಷಿ ಆಯ್ತು ಎಂಬುದಾಗಿ ಆ ಮ್ಯಾಂಚೆಸ್ಟರ್ ಒಂದು ಘಟನೆಯನ್ನ ಈ ಒಂದು ಪುಸ್ತಕದಲ್ಲಿ ಬರ್ಕೊಂಡಿದ್ರಂತೆ ಸರಜು ಕಾಟ್ಕರ್ ಅವರು. ಇದನ್ನ ನೇಮಿಚಂದ್ರ ಅವರು ಓದ್ಬಿಟ್ಟು, ಎಂಥ ಘಟನೆ ಇದು, ನಾನು ಕೂಡ ಕೆಲವು ಘಟನೆಗಳನ್ನ ಅನುಭವಿಸಿದೀನಿ, ಈಗ ಅವುಗಳನ್ನ ಹೇಳ್ಕೊತೀನಿ ಎಂಬುದಾಗಿ ಮುಂದೆ ನೇಮಿಚಂದ್ರ ಅವರು ಅನುಭವಿಸಿದ ಘಟನೆಗಳನ್ನ ಹೇಳ್ಕೊಳ್ತಾ ಹೋಗ್ತಾರೆ. ಬನ್ನಿ ಮುಂದುವರೆದು ಇನ್ನು 3 ಘಟನೆಗಳನ್ನ ನೋಡೋಣ ಅಂತಕ್ಕಂಥದ್ದು. ಮೊದಲನೇ ಘಟನೆಯನ್ನ ನೆನಪು ಮಾಡ್ಕೊಡ್ತಾ ಇದ್ದಾರೆ. ನನಗೆ 6 ವರ್ಷಗಳ ಹಿಂದೆ ಒಂದು ಅನುಭವ ಆಗಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ನಾನು ಮತ್ತು ಹೇಮಲತಾ ಮಹಿಷಿ ಅವರು ಬ್ರಾಂಟೆಯ ನೆಲವಾದ ಯಾರ್ಕ್ ಶೈರ್ಗೆ ಹೋಗಿದ್ದು ಅಂತಾರೆ. ಇದು ಕೂಡ UK ಯಲ್ಲೇ, ಅಂದ್ರೆ ಇಂಗ್ಲೆಂಡ್ ನ ಒಂದು ಭಾಗ, UK ಯಲ್ಲೇ ಬರ್ತಕ್ಕಂಥ ಒಂದು ಭಾಗ ಇದು. ಬ್ರಾಂಟೆಯ ನೆಲ ಅಂತ, ಈ ಬ್ರಾಂಟೆ ಸಹೋದರರು ಅಂತ ಬರ್ತಾರೆ, ಅವರು ಅಲ್ಲಿ ಹುಟ್ಟಿ ಬೆಳೆದಂತ ನಾಡಂತದ್ದು. ಆದ್ರೆ ಅದನ್ನ ಬ್ರಾಂಟೆಯ ನೆಲ ಎಂಬುದಾಗಿ ಕರೀತಾ ಇದ್ರಂತೆ. ಅಲ್ಲಿ ಯಾರ್ಕ್ ಶೈರ್ ಅಂತಕ್ಕಂಥ ಒಂದು ಪ್ರದೇಶ, ಆ ಯಾರ್ಕ್ ಶೈರ್ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ಇವರು ಹೋಗಿದ್ರಂತೆ. ಅಂದ್ರೆ ತನ್ನ ಸ್ನೇಹಿತೆ ಹೇಮಲತಾ ಮಹಿಷಿ ಅವರೊಡನೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಅಲ್ಲಿ ಹೋದೋ, ಅಲ್ಲಿ
ಉದರಿಂಗ್ ಹೈಟ್ಸ್ ಅಂತಕ್ಕಂಥದ್ದು ಒಂದು ಬೆಟ್ಟ ಗುಡ್ಡಗಳ ಸಾಲದು. ಅದನ್ನ ನೋಡಿದ್ರೆ ಮರೆಯಲಾಗದಂತ ಕ್ಷಣಗಳಲ್ಲಿ ಆ ಒಂದು ಬೆಟ್ಟ ಗುಡ್ಡುಗಳಲ್ಲಿ ಅಲ್ದೋ ಸಂಜೆ ಆಯ್ತು, ಹಿಂದಿರುಗಿ ಬರಬೇಕಾಗಿತ್ತು. ಆ ಬ್ರಾಂಟೆಯ ಆವರ್ತನಿಂದ ಹೊರಟು ಟಾಡ್ ಮಾರ್ಡನ್ ಎಂಬಲ್ಲಿಗೆ ಹೇಗೋ ತಲುಪಿದೋ. ಯಾಕಂತ ಹೇಳಿದ್ರೆ ಅವತ್ತಿನ ದಿನ ಭಾನುವಾರ ಅಂತೆ. ಅಲ್ಲಿ ವೆಹಿಕಲ್ಗಳ ಓಡಾಟ ಅಂತಕ್ಕಂಥದ್ದು ನಿಂತು ಹೋಗಿತ್ತು. ಭಾನುವಾರ ಆದ್ರಿಂದ ಈ ಸಂಚಾರ ಮಾಡ್ತಕ್ಕಂಥ ಒಂದು ಬಸ್ಸುಗಳು ಕೂಡ ಅಲ್ಲಿ ಇರಲಿಲ್ಲ. ಈ ಕಾರಣಕ್ಕೆ ಏನು ಮಾಡೋದು, ಸಂಜೆ ಬೇರೆ ಆಗೋಯ್ತಲ್ಲ, ಹೇಗೆ ಮತ್ತೆ ನಾವು ನಮ್ಮ ಜಾಗಕ್ಕೆ ತಲುಪೋದು ಅಂತಕ್ಕಂಥ ಒಂದು ಯೋಚನೆ ಹುಟ್ಟುಬಿಡ್ತಂತೆ. ಏನ್ ಮಾಡೋದು, ಸರಿ ನೋಡ್ತಾರೆ ನೋಡ್ತಾರೆ ಏನು ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಟ್ಯಾಕ್ಸಿನಾರ ಮಾಡೋಣ ಅಂತ ಹುಡ್ಕಾಡ್ತಾರೆ. ಯಾವುದೋ ಒಂದು ಟ್ಯಾಕ್ಸಿ ಸಿಕ್ಕುತ್ತೆ. ಸರಿ ಟ್ಯಾಕ್ಸಿ ಸಿಕ್ಕೊಳ್ತು. ಯಾರೋ ಒಬ್ಬ ಕಾಣಿಸ್ತಾ, ಅಪ್ಪ ನಾವೆಲ್ಲೋ ಹೋಗ್ಬೇಕಾಗಿದೆ, ಅಲ್ಲಿಗೆ ತಲುಪಿಸ್ತೀಯಪ್ಪ ಅಂತ ಕೇಳಿದ್ರು. ಆತ ತಕ್ಷಣದಲ್ಲಿ ಹಿಂದಿಯಲ್ಲಿ ಮಾತಾಡದ ತಕ್ಷಣ ನೇಮಿಚಂದ್ರ ಅವರು ತಾನೂ ಹಿಂದಿಯಲ್ಲಿ ಮಾತಾಡಿದ್ರು. ಈ ಹಿಂದಿಯ ಸಂಭಾಷಣೆಯನ್ನ ಕೇಳಿದಂತ ಅವನು ಒಪ್ಕೊಂಡ, ಯಾರೋ ನಮ್ ಕಡೆಯವರೇ ಎಂಬುದಾಗಿ ಒಪ್ಕೊಂಡ ಮೇಲೆ ಅವನಿಗೊಂಥರ ಪರಮಾನಂದ ಆಗ್ತಂತೆ. ಬಹಳ ಹೆಚ್ಚಾಗ್ತಾ ಇತ್ತಂತೆ ಹಣ. ಅವನು ಹೇಳದ್ನಂತೆ, ನೋಡಿ ಇವತ್ತು ಭಾನುವಾರ ಬೇರೆ, ಹೆಚ್ಚಾಗುತ್ತೆ ದುಡ್ಡು, ಆದ್ರೆ ನೀವು ಭಾರತೀಯರು, ಆ ದಿಸೆಯಿಂದಾಗಿ ನಾನು ಹೆಚ್ಚು ಹಣವನ್ನು ತೆಗೆದುಕೊಳ್ಳೋದು ಅಷ್ಟು ಸರಿ ಇಲ್ಲ, ಆದ್ರೆ ಬರ್ತೇನೆ ಎಂಬುದಾಗಿ ಒಪ್ಕೊಂಡಂತೆ. ಅಲ್ಲಿಂದ ರಟನ್ ಸ್ಟಾಲ್ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ಇವರು ಬಂದು ತಲುಪಿದ್ರಂತೆ ಟ್ಯಾಕ್ಸಿನಲ್ಲಿ. ಬಹುತೇಕವಾಗಿ ಬೇರೆಯವರು 12 ಪೌಂಡ್ಗೆ ಅಲ್ಲಿಗೆ ಕರ್ಕೊಂಡ್ಬಂದು ಬಿಡ್ತಾ ಇದ್ರಂತೆ. ಆದ್ರೆ ಅವತ್ತು ಅವನು ಭಾರತದವರು ಅನ್ನುವ ಕಾರಣಕ್ಕಾಗಿ ಕಡಿಮೆ ದುಡ್ಡಿನಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅವನು ಒಂದು 10 ಪೌಂಡ್ಗೆ ಅಲ್ಲಿಗೆ ತಂದ್ಬಿಟ್ನಂತೆ. 10 ಪೌಂಡ್ ಮಾತ್ರ ತೆಗೆದುಕೊಂಡಂತೆ. 12 ಪೌಂಡ್ ನನಗೆ ಬೇಡ, 10 ಮಾತ್ರ ಕೊಡಿ ಸಾಕು ಎಂಬುದಾಗಿ. ಏನಪ್ಪಾ ನೀನು ಭಾರತೀಯ ಅಂತ ಹೀಗೆ ಕಡಿಮೆ ಮಾಡ್ಕೊಳ್ತೀಯಾ ಎಂಬುದಾಗಿ ಕೇಳಿದ್ರಂತೆ. ಅವನು ಹೇಳಿದಂತೆ, ಇಲ್ಲ ನಾನು ಭಾರತೀಯ ಅಲ್ಲ, ಪಕ್ಕದ ದೇಶವಾದ ಪಾಕಿಸ್ತಾನದವನು. ನಿಮ್ಮನ್ನ ನೋಡಿ ನನಗೆ ಖುಷಿ ಆಯ್ತು, ಆ ದಿಸೆಯಿಂದಾಗಿ ನಿಮ್ಗೆ ಇಲ್ಲಿ ಬಿಟ್ಟಿದ್ದೀನಿ, ನನಗೂ ಕೂಡ ಒಂದು ರೀತಿ ಸಂತೋಷ ಆಯ್ತು ಎಂಬುದಾಗಿ ಹೇಳಿ ಬಿಟ್ಟು ಹೊರಟು ಹೋದ್ನಂತೆ ಅಂತಕ್ಕಂಥದ್ದು. ಲೇಖಕರಲ್ಲಿ ನೆನ್ಸ್ಕೋತಾರೆ, ಪಾಕಿಸ್ತಾನ ಭಾರತ ಅನ್ನುವ ಕಾರಣಕ್ಕೆ ಎಷ್ಟೋ ಜನ ಕಿತ್ತಾಡ್ತಾರೆ, ರಾಜಕೀಯದವರು ಜಿದ್ದಾಜಿದ್ದಿಯನ್ನ ಮಾಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಈ ವೈಷಮ್ಯವನ್ನ ಎತ್ತಿ ಕಟ್ಟಿ ದೊಡ್ಡ ದೊಡ್ಡ ಗಲಭೆಗಳಾಗುವಾಗಿ ಮಾಡ್ತಾರೆ. ಆದ್ರೆ ಇಲ್ಲಿ ಪಾಕಿಸ್ತಾನದವನೊಬ್ಬ ಬೇರೆ ನಾಡಿನಲ್ಲಿ ಇತ್ಕೊಂಡು ಭಾರತೀಯರು ಅನ್ನೋ ಕಾರಣಕ್ಕೆ ಎಷ್ಟು ಆಸ್ತಿಯನ್ನ ತೋರಿಸ್ತಾ, ಎಷ್ಟು ಪ್ರೀತಿಯನ್ನ ತೋರಿಸ್ತಾ, ಜೊತೆಗೆ ಹಣವನ್ನೂ ಕಡಿಮೆ ತೆಗೆದುಕೊಂಡು ನಾವು ತಲುಪಬೇಕಾದ ಸ್ಥಳಕ್ಕೆ ತಲುಪಿಸಿದನಲ್ಲ. ಈ ಮಮಕಾರಗಳನ್ನ ನಾವು ಮರೆಯಕ್ಕಾಗತ್ತಾ ಅಂತ ಅನ್ಕೊಳ್ತಾನೆ ಅವನಿಂದ ಒಂದು ಆಟೋಗ್ರಾಫ್ ತಗೋಬೇಕಲ್ಲ ಅಂತೇಳಿ ಆಟೋಗ್ರಾಫ್ ಕೊಟ್ರಂತೆ. ಅವನು ಆಟೋಗ್ರಾಫ್ ನಲ್ಲಿ ಬರೆದಂತೆ ಅಕ್ಬರ್ ಮಹಮ್ಮದ್, ಟ್ಯಾಕ್ಸಿ ಡ್ರೈವರ್, ಟಾಡ್ ಮಾರ್ಟನ್, ಆಲ್ ದಿ ಬೆಸ್ಟ್ ಇಂಡಿಯಾ ಎಂಬುದಾಗಿ ಬರೆದು ಸಹಿ ಮಾಡಿ ಆ ಡೈರಿಯನ್ನ ಕೊಟ್ಟನಂತೆ. ಹಾಗಾದ್ರೆ ಇಂಡಿಯಾ ಅನ್ನುವ ಕಾರಣಕ್ಕೆ, ಪಾಕಿಸ್ತಾನ ಅನ್ನುವ ಕಾರಣಕ್ಕೆ ಕಿತ್ತಾಡುವ ಜನ ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಸರಿ, ಹೀಗೆ ಲೇಖಕರು ಒಂದು ಘಟನೆಯನ್ನ ನಮ್ಗೆ ನೆನಪು ಮಾಡಿಕೊಡ್ತಾ ಮನುಷ್ಯರ ನಡುವೆ ಎಂತಹ ಪ್ರೀತಿ ಇರುತ್ತದೆ, ಈ ಒಂದು ಪ್ರಾದೇಶಿಕತೆಯಲ್ಲಿ ನಾವು ಎಷ್ಟು ಕಿತ್ತಾಡ್ಬಿಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ನೆನಪು ಮಾಡ್ಕೊಡ್ತಾರೆ ಅಂತಕ್ಕಂಥದ್ದು. ಮತ್ತೊಂದು ಘಟನೆಯನ್ನ ಕಟ್ಕೊಡ್ತಾರೆ, ಬನ್ನಿ. ಕಳೆದ ವರ್ಷ ರಂಜಾನ್ ಹಬ್ಬದ ದಿನಗಳಲ್ಲಿ ಒಂದು ಘಟನೆ ನಡೀತು. ನಾನು ಒಂದು ಸಂಜೆ ಆಟೋ ಹಿಡಿದು ಹೊರಟಿದ್ದೆ. ಸೂರ್ಯ ಮುಳುಗುತ್ತಿದ್ದ ಹೊತ್ತು ಅದು. ಡ್ರೈವರ್ ಮಸೀದಿ ಬಳಿಯ ಬಂದಾಗ 1 ನಿಮಿಷ ಇಲ್ಲೇ ಬಂದೆ ಅಂತ ರಸ್ತೆ ಬದಿಯಲ್ಲೇ ಆ ಒಂದು ಆಟೋವನ್ನ ನಿಲ್ಲಿಸಿ, ಹಾಗೆ ನೂಕು ಗಾಡಿಯಲ್ಲಿದ್ದಂತ ಖರ್ಜೂರದಂತ ಯಾವುದೋ ಹಣ್ಣಿನ ತುಂಡುಗಳನ್ನ ತೆಗೆದು ಪ್ರಾರ್ಥಿಸಿ ಬಾಯಿಗೆ ಹಾಕೊಂಡು ಮತ್ತೆ ಓಡೋಡಿ ಬಂದಂತೆ. ಬಂದು ಮತ್ತೆ ಆಟೋವನ್ನ ಹತ್ತಿದನಂತೆ. ಸರಿ ಅನ್ಕೋತಾರೆ ಲೇಖಕರು, ಓಹೋ ರಂಜಾನ್ ಇದು, ಜೊತೆಗೆ ಮುಸ್ಲಿಮನಿರಬೇಕು ಈತ, ಜೊತೆಗೆ ಈಗ ಉಪವಾಸ ಬೇರೆ,
ಆ ಉಪವಾಸವನ್ನ ಬಿಡುವ ಸಂದರ್ಭ ಇರ್ಬೇಕಿದು, ಆ ಕಾಲಘಟ್ಟ ಇರಬೇಕು. ಅದಕ್ಕಾಗಿ ಈತ ಪ್ರಾರ್ಥಿಸಿ ಉಪವಾಸ ಬಿಡೋದಕ್ಕಾಗಿ ಒಂದು ಹಣ್ಣನ್ನ ತೆಗೆದು ಬಾಯಿಗೆ ಇಟ್ಕೊಂಡ ಎಂಬುದಾಗಿ ನೋಡ್ಬಿಟ್ಟು ಅವನ್ ಬಂದ ತಕ್ಷಣ ಹೇಳಿದ್ರಂತೆ, ನೋಡಪ್ಪ, ನಿನ್ ಊಟದ ಸಮಯ ಆಗಿದ್ರೆ ಉಪವಾಸ ಮಾಡ್ತೀಯ, ನೀನು ಹೋಗಿ ತಿಂದು ಬಾ, ನಾನು ಸ್ವಲ್ಪ ಹೊತ್ತಿಲ್ಲೇ ಕಾಯ್ತೇನೆ ಎಂಬುದಾಗಿ ಆಟೋದಲ್ಲೇ ಕುಳಿತುಕೊಂಡು ನಮ್ಮ ಲೇಖಕರು ಹೇಳಿದ್ರಂತೆ. ಅವನನ್ನಂತೆ, ಇಲ್ಲ ಇಲ್ಲ, ನಿಮ್ಗೆ ಲೇಟ್ ಆಗುತ್ತೆ, ನಾನು ನಿಮ್ಮನ್ನ ಬಿಟ್ಟು ಆಮೇಲೆ ಊಟ ಮಾಡ್ತೀನಿ, ನನಗೆ ಈಗ ಈ ಒಂದು ಪ್ರಾರ್ಥನೆ ಮತ್ತು ಪಥ್ಯ ಬಿಟ್ಟು ಆಯ್ತು, ಏನ್ ತೊಂದರೆ ಇಲ್ಲ. ಜೊತೆಗೆ ನಿಮ್ಮಲ್ಲೂ ಕೂಡ ಶಿವರಾತ್ರಿಯಲ್ಲಿ ಉಪವಾಸ ಮಾಡ್ತೀರಿ, ಉಪವಾಸ ಏನು ಅಂತ ಎಲ್ರಿಗೂ ಗೊತ್ತಿದೆ, ಆ ದಿಸೆಯಿಂದಾಗಿ ಈಗೇನು ಅವಶ್ಯಕತೆ ಇಲ್ಲ ಎಂಬುದಾಗಿ ಮಾತನಾಡ್ಕೊಂಡೆ ವಿಜಯನಗರದವರೆಗೂ ಕೂಡ ಬಂದಂತೆ. ಲೇಖಕರು ಮೀಟರ್ನ ನೋಡಿದ್ರಂತೆ, 31 ರೂಪಾಯಿ ತೋರಿಸ್ತಾ ಇತ್ತಂತೆ. ಸರಿ, 31 ರೂಪಾಯಿನ ಕೊಡೋಣ ಅಂತೇಳಿ ತೆಗಿತಾರೆ. 30 ರೂಪಾಯಿ, 1 ರೂಪಾಯಿ ಚಿಲ್ಲರೆ ಇರ್ಲಿಲ್ಲ. ಹುಡ್ಕಾಡ್ತಾರೆ, ಸಿಗ್ಲೇ ಇಲ್ಲ. ಕೊನೆಗೆ ಅವನ್ ಕೇಳದ್ನಂತೆ, ಪರವಾಗಿಲ್ಲ ಮೇಡಮ್, ಕೊಡಿ, ತೊಂದರೆ ಇಲ್ಲ, ಥ್ಯಾಂಕ್ ಯು ನಿಮ್ಗೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಹೊರಟ್ನಂತೆ. ತಕ್ಷಣ ಇವರು ಕೇಳ್ತಾರಂತೆ, ನನ್ಗ್ಯಾಕಪ್ಪ ಥ್ಯಾಂಕ್ಸ್, ನಿನ್ಗೆ ಹೇಳ್ಬೇಕು ಥ್ಯಾಂಕ್ಸ್, ಯಾಕೆಂದ್ರೆ 1 ರೂಪಾಯಿನ ಬಿಟ್ಟಿದ್ದೀಯಲ್ಲ ಎಂಬುದಾಗಿ ಹೇಳಿದ್ರಂತೆ. ಕೊನೆಗೆ ಲೇಖಕರು ನೆನ್ಸ್ಕೊತಾರೆ, ಎಂಥ ಸಂಬಂಧ ಇದು, ನಾನು ಕೇಳಿದ ಒಂದೇ ಒಂದು ಮಾತು, ಏನದು, ನೀನು ಊಟ ಮಾಡ್ಕೋಬಪ್ಪ, ಹಸ್ತಿದ್ದೀಯಾ, ಸ್ವಲ್ಪ ಕಾಯ್ತೀನಿ ಅಂತ ಹೇಳಿದ ಮಾತು ಅವನನ್ನ ಎಷ್ಟು ಮೃದು ಮಾಡ್ಬಿಟ್ಟಿತ್ತು. ಅವನು 1 ರೂಪಾಯಿನ ಬಿಟ್ಟು ಥ್ಯಾಂಕ್ಸ್ ಹೇಳಿ ಹೋಗುವ ಹಾಗೆ ಮಾಡ್ತಲ್ಲ. ಮನುಷ್ಯ ಸಂಬಂಧಗಳು ಯಾವ ತರದಲ್ಲಿರ್ತವೆ, ಹೇಗಿರ್ತವೆ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮಾತುಗಳು ಎಷ್ಟೊಂದು ಗೌರವವನ್ನ, ಮನುಷ್ಯತ್ವವನ್ನ ತಂದು ಕೊಟ್ಟು ಬಿಡ್ತವೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ಇದನ್ನ ನೆನ್ಸ್ಕೊಳ್ತಾ ಹೋಗ್ತಾರೆ. ಮನುಷ್ಯರ ನಡುವೆ ಸ್ನೇಹ ಅಂತಕ್ಕಂಥದ್ದು ಹೇಗೆ ಕೈ ಚಾಚುತ್ತೆ ನೋಡಿ ಎಂಬುದಾಗಿ ನೆನ್ಸ್ಕೊಳ್ತಾ ಮುಂದಿನ ಘಟನೆಗೆ ಹೋಗ್ತಾರೆ. ಬನ್ನಿ ನೋಡೋಣ. ಮತ್ತೊಂದು ಘಟನೆ ಅದೇ ರಂಜಾನ್ ದಿನವೇ ಆಗಿತ್ತಂತೆ. ಅವ್ರು ಹೇಳ್ತಾರೆ, ಇದುವರೆಗೆ ನಡೆದಂತ ಘಟನೆ ಇದೆಯಲ್ಲ, ಅಂದ್ರೆ ಕಳೆದ ಘಟನೆ ಇದೆಯಲ್ಲ, ಅದಕ್ಕಿಂತ ಇದು ತುಂಬಾ ಭೀಕರ, ಬಹಳ ಬೇಸರ ಆಗುತ್ತೆ ನನಗೆ ಎಂಬುದಾಗಿ ಆರಂಭ ಮಾಡ್ತಾರೆ. ಲೇಖಕರು, ನಾನು ಪ್ರತಿನಿತ್ಯ ಕಾರ್ಖಾನೆಗೆ ಹೋಗ್ತಕ್ಕಂತ ಹಾದಿಯಲ್ಲೇ ಇಂದು ಕೂಡ ನಾನು ಹೊರಟೆ. ಆ ಕಾರ್ಖಾನೆಯನ್ನ ನಾನು ತಲುಪಬೇಕಾದ್ರೆ ಕಾರು ಪಾಳ್ಯವೊಂದರ ಮೂಲಕವೇ ಹೋಗ್ಬೇಕಾಗಿತ್ತು. ಆ ಪಾಳ್ಯ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಗಲ್ಲಿಗಳೇ ಇದ್ದಾವೆ, ಮುಸ್ಲಿಮರೇ ಹೆಚ್ಚು ವಾಸಿಸುವ ಒಂದು ಪ್ರದೇಶ ಅದು. ಒತ್ತೊತ್ತಾದ ಮನೆಗಳು, ಜೊತೆಗೆ ವಠಾರಗಳು, ಬಡತನದಿಂದ ಕೂಡಿದಂಥ ಜಾಗ ಅದು, ಅಂಗಡಿಗಳು, ಮನೆಗಳು, ಪಾಳ್ಯದ ಗಲ್ಲಿಯಲ್ಲಿ ಹಲವಾರು ಜನರ ಓಡಾಟ. ಇದರ ನಡುವೆ ಆ ಕಿರಿದಾದ ರಸ್ತೆಯಲ್ಲೇ ನಮ್ಮ ಕಾರು ಹೋಗ್ಬೇಕಾಗಿತ್ತು. ನನ್ನ ಡ್ರೈವರು ಪ್ರತಿದಿನ ಹೋಗುವಂತಲೇ ಅದೇ ದಾರಿಯಲ್ಲಿ ಹೋದ. ಆ ಹಾದಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬಲಭಾಗಕ್ಕೆ ತಿರುಗಬೇಕಾಗಿತ್ತು. ನಮ್ಮ ಡ್ರೈವರು ಯಥಾಸ್ಥಿತಿ ಇಂಡಿಕೇಟರ್ನ ಹಾಕೊಂಡು ರಸ್ತೆಯ ತಿರುವನ್ನ ತಗೊಳ್ತಾ ಇದ್ದ. ತಕ್ಷಣದಲ್ಲಿ ಹಿಂದಿನಿಂದ ಸ್ಕೂಟರ್ನಲ್ಲಿ ಬಂದಂತ 3 ಹುಡುಗರು ವೇಗವಾಗಿ ಬಂದು ಆ ಇಂಡಿಕೇಟರ್ ಅನ್ನು ಗಮನಿಸಿದೆ ನುಗ್ಬಿಟ್ರು. ನುಗ್ದಂತ ಸಂದರ್ಭದಲ್ಲಿ ಕಾರಿಗೆ ಆ ಬೈಕು ಡಿಕ್ಕಿ ಹೊಡೆಯಿತು. ಅವರು ಕೆಳಗಡೆ ಬಿದ್ರು. ಬಿದ್ದಂಥವ್ರು ಎದ್ದು ಬಂದಂತ ಸಂದರ್ಭದಲ್ಲಿ ನಮ್ಮ ಡ್ರೈವರು ಇಳಿದು ಹೋಗಿ ಹೇಳ್ದ, ಅಲ್ಲಪ್ಪ, ಇಂಡಿಕೇಟರ್ ಹಾಕೊಂಡು ಸಿಗ್ನಲ್ ತೋರಿಸ್ತಾನೆ ಬರ್ತಾ ಇದ್ದೀನಿ, ನೀವು ಹೀಗೆ ಆತುರವಾಗಿ ಬಂದು ಗುದ್ದು ಬಿಟ್ರೆ ಏನ್ರಪ್ಪ ಮಾಡೋದು? ಈಗ ಕಾರಿಗೆ ಡ್ಯಾಮೇಜ್ ಆಗಿದೆ, 1500 ರೂಪಾಯಿ ಆಗುತ್ತೆ, ಈಗ ನೀವು ಕೊಡ್ಬೇಕಾಗತ್ತೆ ಎಂಬುದಾಗಿ ಅಲ್ಲಿದ್ದಂತ ಎಲ್ಲರೂ ಜನರ ಮುಂದೆ ಹೇಳದ್ನಂತೆ. ಆ ಜನರಿಗೆ ಹೇಳದ್ನಂತೆ, ಕೊಡ್ಸಿ, ಹೀಗಾಗಿದೆ ಎಂಬುದಾಗೂ ಕೂಡ ಕೇಳ್ಕೊಂಡಂತೆ. ಎಲ್ಲೋ ಒಂದ್ ಕಡೆ ಈತ ಹೀಗೆ ಕೇಳ್ತಿರುವಾಗ ಆ ಗುಂಪಲ್ಲಿದ್ದಂತ ಒಬ್ಬ ಹಿರಿಯನ್ನಂತೆ, ಪಾಪ ಅವ್ರು ಎಲ್ಲಿಂದ ಕೊಡ್ತಾರೆ 1500 ರೂಪಾಯಿ, ಈಗ ಏನೋ ಆಯ್ತು ಹೋಗಪ್ಪ ಎಂಬುದಾಗಿ ಅಲ್ಲಿದ್ದಂತ ಹಿರಿಯನೊಬ್ಬ ಹೇಳದ್ನಂತೆ. ತಕ್ಷಣ ಡ್ರೈವರ್ಗೆ ಕೋಪ ಬಂತಂತೆ, ನೀವೆಲ್ಲ ಒಂದೇ ಇದ್ದೀರಾ, ಅದಕ್ಕೆ ಹೀಗೆ ಹೇಳ್ತೀರಾ, ನಮ್ಮ ತಪ್ಪಿದ್ದರೆ ಸುಮ್ಮನೆ ಬಿಡ್ತಾ ಇದ್ರಾ ನೀವು ಎಂಬುದಾಗಿ ರೇಗ್ ಬಿಟ್ನಂತೆ. ಯಾವಾಗ ಇದುವರೆಗೆ
ಆ ಡಿಕ್ಕಿ ಹೊಡೆದಿದ್ದು, ಅದಕ್ಕೆ ಡ್ಯಾಮೇಜ್ ಅನ್ನ ತುಂಬಿಕೊಳ್ತಕ್ಕಂಥದ್ದು, ಈ ಮಾತುಗಳು ನಡೀತಾ ಇದ್ವೋ, ತಕ್ಷಣದಲ್ಲಿ ಡ್ರೈವರ್ ಮಾತಾಡಿದ್ದದ್ದು ಅವ್ರಿಗೆ ಬೇರೆ ತರನೇ ಬಂತು. ಡ್ರೈವರು ಕೂಡ ಅದೇ ಭಾವನೆಯಲ್ಲಿ ಹೇಳ್ಬಿಟ್ಟ. ಯಾವಾಗ ಈ ಮಾತು ಬಂತೋ, ಮಾತು ಧರ್ಮಗಳ ನಡುವೆ ಹೊಟ್ಟೋಯ್ತು, ಜನಾಂಗದ ನಡುವೆಗಳೇ ಹೊಟ್ಟೋಯ್ತು. ಹಿಂದೂ ಮುಸಲ್ಮಾನ ಅನ್ನುವ ಭಾವನೆ ಅಲ್ಲಿ ಬಂದ್ಬಿಡ್ತು. ಯಾವಾಗ ಇದು ಬಂತೋ ಅಲ್ಲಿ ಜನ ಏನ್ ಹೇಳ್ತಾ ಇದ್ದೀರಾ, ನೀವು ಹೇಳ್ತಾ ಇರೋದು ಸರಿ ಇಲ್ಲ, ಡ್ಯಾಮೇಜಸ್ ಬೇಕಿದ್ದರೆ ಕೇಳಿ, ಆದ್ರೆ ಕೇಳುವ ರೀತಿ ಇದು ಸರಿಯಲ್ಲ ನಿಮ್ದು ಎಂಬುದಾಗಿ ಸ್ವಲ್ಪ ಖಾರವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಲೇಖಕರು ಇಲ್ಲಿ ಹೇಳ್ತಾರೆ, ಮಾತುಗಳು, ಜನರ ಭಾವನೆಗಳು ಎಷ್ಟೊಂದು ಅವಘಡವನ್ನ ಉಂಟು ಮಾಡಿಬಿಡ್ತವೆ. ಎಲ್ಲ ಒಂದು ಕಡೆ ಪ್ರೀತಿ ಬೆಸೆಯುವ ಸಂದರ್ಭದಲ್ಲಿ ನಾವು ಮಾತನಾಡುವ ಮಾತುಗಳು ಯುದ್ಧಕ್ಕೆ ಕಾರಣ ಆಗ್ಬಿಡ್ತಾವಲ್ಲ. ಒಂದು ಸಣ್ಣ ಸಣ್ಣ ಘಟನೆಗಳು ದೊಡ್ಡ ದೊಡ್ಡ ಅವಘಡಗಳನ್ನ ಮಾಡಿ ಇಟ್ಬಿಡ್ತಾವಲ್ಲ. ಎಂಥ ಸಂಬಂಧ ಇದು, ಎಂಥ ರೀತಿಯಲ್ಲಿ ಮನುಷ್ಯ ನಡ್ಕೋಬೇಕಾಗತ್ತೆ ಎಂಬುದನ್ನೇ ನೆನ್ಸ್ಕೊಳ್ತಾ ಹೇಳ್ತಾರೆ, ಯಾರೋ ನೆಟ್ಟ ಗುಮಾನಿಗಳನ್ನ, ಪೂರ್ವಗ್ರಹ ಪೀಡಿತವಾದಂತ ಹಬೆಗಳನ್ನ ಎದೆಯಲ್ಲಿ ಹುಟ್ಟಿಸ್ಕೊಂಡು ನಾವು ಹೀಗೆ ಸಾಕ್ತಾ ಇದ್ರೆ ಒಂದೇ ಒಂದು ಸಾಲಿನಲ್ಲಿ ನಮಗೆ ಬೇರೆ ಅನ್ನುವ ಭಾವನೆ ಬಂದ್ಬಿಡುತ್ತೆ. ನಮ್ಮ ನಡುವೆ ಅಡ್ಡಗೋಡೆಗಳನ್ನ ನಾವು ಎಬ್ಬಿಸಿ ನಿಲ್ಲಿಸ್ಕೊಬಿಡ್ತೇವೆ. ಎಂದು ನಾವು ಸ್ನೇಹ ಮತ್ತೆ ಪ್ರೀತಿಗೆ ಬೆಲೆಯನ್ನ ಕೊಡದಂತ ಆಗ್ಬಿಡ್ತೇವೆ. ಒಂದು ಸಣ್ಣ ಮಾತು, ಒಂದು ಸಣ್ಣ ಕ್ರಿಯೆ ಸ್ನೇಹದ ತಂಪನ್ನು ಹರಿಸಬಲ್ಲದು. ಧರ್ಮ ದೇವರುಗಳನ್ನ ನಡುವೆ ತಾರದೆಯೂ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ಬದುಕು ಭರವಸೆಯನ್ನ ಬೇಡುತ್ತದಲ್ಲವೇ? ಪರಸ್ಪರರ ಮೇಲಿನ ನಂಬುಗೆ ಭರವಸೆಯಲ್ಲಿ ಬದುಕಿದೆ ಅಲ್ವಾ ಎಂಬುದಾಗಿ ಲೇಖಕರು ಹೇಳ್ತಾನೆ ಈ ಪ್ರಬಂಧವನ್ನ ಮುಗಿಸ್ಕೊಡ್ತಾರೆ ಅಂತಕ್ಕಂಥದ್ದು. ಪ್ರೀತಿಯ ವೀಕ್ಷಕರೇ, ಮನುಷ್ಯ ಹೇಗ್ ಬದುಕಬೇಕು ಅನ್ನೋದನ್ನು ಕೂಡ ಈ ಪ್ರಬಂಧದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಡ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ. ಜೊತೆಗೆ ನಿಮ್ಗೆ ಏನ್ ಅನಿಸ್ತು ಈ ಒಂದು ಪ್ರಬಂಧ ಅನ್ನೋದನ್ನ ಕಾಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.